ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ವಿಶ್ ಯು ಹ್ಯಾಪಿ, ಬ್ಲೆಸ್ಸೆಡ್ ಅಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಈ ದಿನ ನಾವು ಈ ಒಂದು ಹೊಸ ವರ್ಷಕ್ಕೆ ದೇವರು ಕೊಡ್ತಾ ಇರುವಂತ ಒಂದು ವಾಗ್ದಾನ ವಚನ ನೋಡೋಣ. ಹೆದರಬೇಡ. ಪ್ರಕಟಣೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋಣ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಈ ಒಂದು ವಾಗ್ದಾನ ದೇವರು ಯೋಹಾನನಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಯೋಹಾನ ಈಗ ಪತ್ಮೋಸ್ ದ್ವೀಪದಲ್ಲಿದ್ದಾನೆ. ನೀರೋ ಚಕ್ರವರ್ತಿಯಿಂದ ಆತನು ತ್ಯಜಿಸಲ್ಪಟ್ಟು ಬಹಿಷ್ಕಾರ ಹಾಕಲ್ಪಟ್ಟು ಈಗ ಒಂದು ದ್ವೀಪದಲ್ಲಿ ಅವನು ಇರಬೇಕಾದ್ರೆ ಆತನು ದೇವರ ವಾಕ್ಯದ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಸುವಾರ್ತೆ ನಿಮಿತ್ತವಾಗಿ ಆತನು ಈ ರೀತಿ ಬಹಿಷ್ಕಾರ ಹೊಂದಿದ್ದಾನೆ. ಆದ್ರೆ ಆ ದ್ವೀಪದಲ್ಲಿ ಒಬ್ಬಂಟಿಗನಾಗಿರ್ಬೇಕಾದ್ರೆ ಅವನಿಗೆ ಹೆದರಿಕೆ ಇದೆ. ಒಬ್ಬನೇ ಇರೋದು, ಆತನಿಗೆ ಹೆದರಿಕೆ ಇದೆ. ಬಟ್ ಯಾಕೆ ದೇವರಿಗಾಗಿ ಜೀವಿಸಿದ್ರು ಸಹ, ಯೋಹಾನನು ಯೇಸುವನ್ನು ಹೆಚ್ಚಾದ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ರು ಸಹ, ಅವನು ಭಯಭಕ್ತಿ ಉಳ್ಳವನಾಗಿ ಜೀವಿಸಿದ್ರು ಸಹ, ದೇವರಿಗೆ ಎಲ್ಲಾನು ಮಾಡ್ತಾ ಇದ್ರು ಸಹ, ಯಾಕೆ ಇವನನ್ನ ನೀರೋ ಚಕ್ರವರ್ತಿ ಬಹಿಷ್ಕಾರ ಮಾಡ್ಬೇಕಾಯ್ತು? ಒಂದು ವೇಳೆ ನಿಮಗೂ ಈ ಪ್ರಶ್ನೆ ಇರ್ಬೋದು. ನಾನು ಒಳ್ಳೆಯವನಾಗಿದ್ದೀನಿ, ಭಯಭಕ್ತಿ ಉಳ್ಳವನಾಗಿದ್ದೀನಿ, ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಅಥವಾ ನಾನು ಕೆಟ್ಟದನ್ನ ಬಿಟ್ಟು ದೇವರು ಒಳ್ಳೇದನ್ನೇ ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಕಷ್ಟ ಎಂಬುದಾಗಿ ಹೇಳ್ಬೋದು. ಅದು ಇಲ್ಲಿ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಸರಿ, ಈಗ ದೇವರು ಅವನಿಗೆ ಹೆದರಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ ಹೆದರಿಕೆ. ಒಂದು ವೇಳೆ ನಿಮಗೂ ಸಹ ಹೆದರಿಕೆ ಇರಬಹುದು. ದೇವರು ಹೇಳ್ತಾ ಇದ್ದಾರೆ ನಿಮಗೆ, ನೀವು ಹೆದರಬೇಡ. ಈಗ ಇವನು ಅಲ್ಲಿ ಹೆದರಿದ್ದು ಯಾಕೆಂದ್ರೆ ಕ್ರೂರ ಪ್ರಾಣಿಗಳು ಬರ್ತಾ ಇರ್ಬೋದು, ಮಾತ್ರವಲ್ಲದೆ ಅಲ್ಲಿ ಏನಾಗುತ್ತೋ ಏನೋ ಅಂತ ಅವನಿಗೆ ಭಯ ಇದೆ. ಇವನೇನು ತಪ್ಪು ಮಾಡ್ದೇನೆ ಅವನ್ನ ಅಲ್ಲ ಹಾಕಿರೋದು. ಸೊ ಅಂಥವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ಕೆಲವರೆಲ್ಲರೂ ನೀವು ತಪ್ಪು ಮಾಡದೆ ಅನ್ಯಾಯವನ್ನ ಅನುಭವಿಸ್ತಾ ಇರ್ಬೋದು. ಅಂಥವ್ರಿಗೆ ದೇವರು ಏನ್ ಹೇಳ್ತಾ ಇದ್ದಾರೆ, ಈ ವರ್ಷ ನೀನು ಹೆದರಬೇಡ. ಮತ್ತೆ ಯಾಕೆ ದೇವರು ನಮ್ಮನ್ನ, ನಾವು ನ್ಯಾಯವಾಗಿ ನಡೆದ್ರು, ಒಳ್ಳೇದನ್ನ ಮಾಡಿದ್ರು, ತಗ್ಗಿಸ್ಕೊಂಡ್ರು, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದ್ರು, ಯಾಕೆ ಕೆಲವು ವೇಳೆ ನಮಗೆ ಇಷ್ಟವಿಲ್ಲದ ನೆಗೆಟಿವ್ ಆದ ಸ್ಥಳದಲ್ಲಿ ದೇವರು ನಮಗೆ ಆಗ್ತಾರೆ ಅಥವಾ ಇಂಥ ಕಾರ್ಯಗಳು ನಾವು ಅನುಭವಿಸ್ತೀವಿ ಅಂದ್ರೆ ಅದಕ್ಕೆ ಸಹ ಇದರಲ್ಲಿ ಉತ್ತರ ಇದೆ. ಸರಿ, ಈ ಟೈಮ್ನಲ್ಲಿ ಯೇಸು ಸ್ವಾಮಿ ಅವನ ಹತ್ರ ಬರ್ತಾರೆ, ಅವನೊಂದಿಗೆ ಮಾತಾಡ್ತಾರೆ. ಆವಾಗ ಯೋಹಾನ ಯೇಸುಸ್ವಾಮಿಯನ್ನ ನೋಡ್ತಾನೆ. ನೀವು ಆ ಪ್ರಕಟಣೆ 1ನೇ ಅಧ್ಯಾಯ ಫುಲ್ ಓದ್ರಿ. ಆತನ ಯೇಸುವಿನ ದರ್ಶನವನ್ನ ನೋಡ್ತಾನೆ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಪ್ರೇರೆ, ಇದೆ ನಿಜವಾಗ್ಲೂ ಆರಾಧನೆ. ಆರಾಧನೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ಕುಣಿತೀವಿ, ನಾವು ದೇವರಿಗೆ ನಾವು ಆಡಂಬರದಿಂದ ಆರಾಧನೆ ಮಾಡ್ತೀವಿ. ಮತ್ತು ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಆತನ ಪಾದಗಳ ಮುಂದೆ ಬೀಳುವಂಥದ್ದು ಒಂದು ಆರಾಧನೆಯ ಒಂದು ಸ್ಥಳವಾಗಿದೆ. ಆತನು ಅವಾಗ ಏನ್ ಮಾಡ್ತಾರೆ, ನಾನು ಬಿದ್ದುಬಿಟ್ಟೆ. ಎಷ್ಟೋ ಜನ ನೀವು ಬಿದ್ದಿದ್ದೀರಾ ಇವತ್ತು, ಆದ್ರೆ ದೇವರೇ ತನ್ನ ಬಲಗೈಯನ್ನ ಅವನ ಮೇಲೆ ಇಟ್ಟು ಹೆದರಬೇಡ ಅಂತ ಹೇಳ್ತಾ ಇದ್ದಾರೆ. ಹೆದರಬೇಡಪ್ಪ, ನಿನ್ನ ನಾನೇ ಇಲ್ಲಿಗೆ ತಂದಿರೋದು. ನಾನು ಮೊದಲೇವನು ಕಡೆಯವನು, ಸದಾ ಜೀವಿಸುವನಾಗಿದ್ದೇನೆ. ನಿನ್ನ ಯಾವ ಚಕ್ರವರ್ತಿ ಇಲ್ಲಿಗೆ ಹಾಕಿದ್ನೋ ಅವನು ಸದಾ ಜೀವಿಸಲ್ಲ. ಆದ್ರೆ ನಿನ್ನನ್ನ ನಿನಗೆ ಆಗಿದ್ದಂತ ಕೆಟ್ಟದನ್ನ ಒಳ್ಳೇದನ್ನ ಮಾಡೋದಕ್ಕೆ ನಾನಿದ್ದೀನಿ. ಅದನ್ನ ಹೆದರಬೇಡ ಯೋಹಾನ, ಏನೋ ನಿನ್ನ ಮೂಲಕ ನಾನು ಮಾಡಬೇಕು. ಅದಕ್ಕೆ ನೀನು ಒಳ್ಳೇದನ್ನ ಮಾಡಿದ್ರು ಸಹ ನೀನು ಈ ಸ್ಥಳಕ್ಕೆ ಬರ ಮಾಡಿದ್ದು, ನೀನು ಒಂಟಿಯಾಗಿ ಇಟ್ಕೊಂಡಿರೋದು ನಾನು. ಏನಂದ್ರೆ ನೀನು ಪ್ರಕಟಣೆ ಬರಿಬೇಕು. ಪ್ರಕಟಣೆ ಬರೀತಾನೆ, ಸೈತಾನ್ ಬಗ್ಗೆ ಬರೀತಾನೆ, ಸಭೆ ಬಗ್ಗೆ ಬರೀತಾನೆ, ದೇವರ ಬಗ್ಗೆ ಬರೀತಾನೆ, ದೇವರ ಮಕ್ಕಳು ಸಭೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಬರೀತಾನೆ.
ಪ್ರಿಯ ದೇವರ ಮಕ್ಕಳೇ, ಅದೇ ತರ ನಿಮ್ಮ ಜೀವಮಾನದ ನೀವು ಒಳ್ಳೆಯದನ್ನೇ ಮಾಡಿರ್ಬೋದು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ತಪ್ಪಾದ ಸ್ಥಳದಲ್ಲಿ ನೀವು ಇರಬಹುದು, ಆದ್ರೆ ಭಯ ಪಡಬೇಡಿ. ಅದನ್ನ ದೇವರೇನ್ ಮಾಡ್ತಾರೆ, ಒಳ್ಳೇದಾಗಿ ಉಪಯೋಗಿಸಿ ನಿಮ್ಮಿಂದ ಅನೇಕರಿಗೆ ಸಂದೇಶ, ಸಾಕ್ಷಿ ಉಂಟಾಗುತ್ತೆ, ಕರ್ತನ ಮಾಡ್ತಾರೆ. ಆದ್ರಿಂದ ಈ ವರ್ಷವೆಲ್ಲ ಹೆದರಬೇಡ್ರಿ. ಒಂದ್ ವೇಳೆ ನಿಮ್ಗೆ ಅನ್ಯಾಯ ಆದ್ರೂ ಹೆದರಬೇಡ್ರಿ. ನಿಮ್ಗೆ ಒಂದು ವೇಳೆ ಜನ ನಿಮ್ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರು ಹೆದರಬೇಡ್ರಿ. ಮಾತ್ರವಲ್ಲದೆ ನಿಮಗೆ ಕೋರ್ಟ್ ಕಚೇರಿಗಳಲ್ಲಿ ಅನ್ಯಾಯ ಆಗಿದ್ರು ಹೆದರಬೇಡಿ. ಅದರಿಂದ ದೇವರು ಏನು ಒಂದು ಒಳ್ಳೆಯದನ್ನ ನಿಮ್ಮ ಮೂಲಕವಾಗಿ ಮಾಡ್ತಾರೆ. ನಿಮ್ಮ ಮೂಲಕವಾಗಿ ಪ್ರಕಟಣೆಯನ್ನ ಯೋಹಾನ್ ಮೂಲಕವಾಗಿ ಯಾವ ರೀತಿ ಬರೆದು ಮುಗಿಸಿದ್ರು, ಅದೇ ತರ ಪ್ರಕಟಣೆ ಇಲ್ಲದೆ ಹೋಗಿದ್ರೆ ನಮ್ ಗತಿ ಏನಾಗ್ತಾ ಇತ್ತು, ನಮ್ಗೇನು ಗೊತ್ತಾಗ್ತಲ್ಲ ಮುಂದೆ ಏನಾಗುತ್ತಂತ ಅಲ್ವಾ. ಯೋಹಾನನ ಅಲ್ಲಿ ಇಲ್ಲದೆ ಹೋಗಿದ್ರೆ ಪ್ರಕಟಣೆ ಸಿಗ್ತಾ ಇರಲ್ಲ. ಅದೇ ತರ ನಿಮ್ಮನ್ನು ಏನಕ್ಕೋ ಆ ಜಾಗದಲ್ಲಿ ಇಟ್ಟಿದ್ದಾರೆ. ದೇವರು ಯಾವುದಕ್ಕೋ ಆ ಒಂದು ತೊಂದರೆ, ಸಮಸ್ಯೆ ನಿಮ್ಗೆ ಬಂದಿದೆ, ಅದನ್ನ ಒಳ್ಳೇದಾಗಿ ಮಾಡ್ತಾರೆ ಎಂಬುದಾಗಿ ತಿಳಿದುಕೊಂಡು ಹೆದರದೆ ಮುಂದೆ ಹೋಗೋಣ. ಈ ವರ್ಷವೆಲ್ಲ ನೀವು ಹೆದರಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದೆಯಾ. ಹೊಸ ವರ್ಷ ನಿನ್ನ ಕೃಪೆಯಿಂದ ನಮ್ಗೆ ಕೊಟ್ಟಿದ್ಯಾ. ನಮಗೆ ಯೋಗ್ಯತೆನೇ ಇಲ್ಲಪ್ಪ ಈ ಹೊಸ ವರ್ಷ, ಆದ್ರೆ ಈ ಹೊಸ ವರ್ಷವನ್ನ ನಮಗೆ ನೀನು ದಯಪಾಲಿಸಿದೆಯಾ, ಅದಕ್ಕಾಗಿ ಸ್ತೋತ್ರ. ಇದು ನಿನ್ನ ಕೃಪೆ, ನಿನ್ನ ದಯೆ, ಇದು ನಿನ್ನ ಕರುಣೆಯಪ್ಪ. ಅಪ್ಪ, ಈ ದಿನ ಈ ಒಂದು ಸಂದೇಶವನ್ನ ಕೇಳಿಸಿಕೊಂಡಂತ ಎಲ್ರಿಗೂ ಭಯವನ್ನು ಹೋಗಲಾಡಿಸಿ, ಹೆದರಿಕೆಯನ್ನು ಹೋಗಲಾಡಿಸಿ, ಧೈರ್ಯದ ಆತ್ಮ ಕೊಡಪ್ಪ. ಅವ್ರ ಮೇಲೆ ನಿನ್ನ ಕೈ ಇರಲಿ ಅಪ್ಪ. ಮುಖ್ಯವಾಗಿ ಯಾರ್ಯಾರು ಒಂದು ವೇಳೆ ನನಗೆ ಪಾಪದಿಂದ ಬಿಡುಗಡೆ ಇಲ್ಲವೇ ಎಂಬುದಾಗಿ ಪರಿತಪಿಸ್ತಾ ಇದ್ದಾರೋ, ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅವರು ಪಾಪ ಕ್ಷಮಾಪಣೆ ಹೊಂದುವುದಕ್ಕಾಗಿ ಮಾನಸಾಂತರ ಪಟ್ಟು ಆ ಕೆಟ್ಟದನ್ನ ಬಿಟ್ಟು ನಿನ್ನ ಕಡೆ ತಿರುಗಿಕೊಳ್ಳುವ ಹಾಗೆ, ನಿನ್ನನ್ನ ದೇವರನ್ನ ಕರ್ತನಾಗಿ ಅಂಗೀಕರಿಸಿಕೊಳ್ಳುವ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬರುವಾತನು,
ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ